ಮಂಗಳೂರಿನಲ್ಲಿ ದಿನದಿಂದ ದಿನಕ್ಕೂ ಮಳೆ ಹೆಚ್ಚಾಗ್ತಾ ಇದೆ ಮತ್ತೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಗುಡ್ಡಗಳು ಕೂಡ ಕುಸಿತವಾಗ್ತಾ ಇದೆ ಮತ್ತೆ ಅಲ್ಲಿನ ಜನರು ಕೂಡ ಭಯಭೀತರಾಗಿದ್ದಾರೆ. ಇದೇ ರೀತಿಯಾಗಿ ಮಳೆ ಮುಂದುವರೆದ್ರೆ ಮುಂದಿನ ಪರಿಸ್ಥಿತಿ ಹೇಗೆ ಅಂತ ಹೇಳಿ ಭಯಭೀತರಾಗಿದ್ದಾರೆ. ಗುಡ್ಡ ಕುಸಿತಗಳಾಗ್ತಾ ಇದ್ದಾವೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಗುಡ್ಡ ಕುಸಿತ ಆಗ್ತಾ ಇದೆ ಅಂತ ಹೇಳಿ. ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೂ ಕೂಡ ಭೀತಿ ಶುರುವಾಗಿದೆ. ಕದ್ರಿ ಶಿವಭಾಗ ಬಳಿ ತಡೆಗೋಡೆ ಕುಸಿತವಾಗಿದೆ. ಸುಂದರಿ ಅಪಾರ್ಟ್ಮೆಂಟ್ ಹಿಂಭಾಗದ ತಡೆಗೋಡೆ ಕೂಡ ಕುಸಿತವಾಗಿದೆ. ಮರದ ಸಮೇತವಾಗಿ ತಡೆಗೋಡೆ ಬಿದ್ದಿದೆ. ಗೋಡೆ ಕುಸಿತದಿಂದ ಅಪಾರ್ಟ್ಮೆಂಟ್ಗೆ ಮಣ್ಣು ಕೂಡ ನುಗ್ಗಿದೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪಿಲ್ಲರ್ಗಳೇನಾದರೂ ಸ್ವಲ್ಪ ಅಲುಗಾಡಿದ್ರೆ ಪಕ್ಕ ಅಲ್ಲಿ ಸಾಕಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಆದಿತ್ಯ ರಾವ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ ಅನ್ನೋದರ ಕುರಿತು ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಅವರು ಏನು ಹೇಳಿದ್ದಾರೆ ಅಂತ ಹೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿರುವಂಥದ್ದು. ಕಳೆದ ರಾತ್ರಿ ನಿರಂತರ ಮಳೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ನಗರ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಭಾರಿ ಅನಾಹುತವೇ ಅವಾಂತರವೇ ಸಂಭವಿಸಿರುವಂಥದ್ದು. ನಾವೀಗ ಇರುವಂಥದ್ದು ಮಂಗಳೂರಿನ ನಗರ ಭಾಗದ ಶಿವಬಾಗ್ ಅಪಾರ್ಟ್ಮೆಂಟ್ ಒಂದರ ಹಿಂಭಾಗದಲ್ಲಿ. ಅಲ್ಲಿಯ ಕಾಂಪೌಂಡ್ ಗೋಡೆ ಅಂದರೆ ಪಕ್ಕದ ಕಾಂಪೌಂಡ್ ಗೋಡೆ ಕುಸಿದು ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಏರಿಯಾ ಮತ್ತು 2 ಅಪಾರ್ಟ್ಮೆಂಟ್ನ ಮನೆಗಳಿಗೆ ಭಾರಿ ಅನಾಹುತವೇ ಸಂಭವಿಸಿದೆ. ಯಾವುದೇ ಪ್ರಾಣಾಪಾಯ ಆಗಲಿಲ್ಲ. ಆದರೂ ಕೂಡ ದೊಡ್ಡ ಮಟ್ಟಿನ ಮಣ್ಣು ಮತ್ತು ಅಪಾರ್ಟ್ಮೆಂಟ್ನ ಒಂದು ಸೈಡ್ ಗೋಡೆ ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ನ ಒಂದು ಏನು ಪಾರ್ಕಿಂಗ್ ಏರಿಯಾ ಇದೆ ಅದರೊಳಗೆ ಬಿದ್ದಿರುವಂಥದ್ದು. ಜೊತೆಗೆ ಇನ್ನಷ್ಟು ಸಾಕಷ್ಟು ಕಾಂಪೌಂಡ್ ವಾಲ್ ಇನ್ನಷ್ಟು ಬೀಳುವಂತಹ ಅಪಾಯ ಕೂಡ ಇರುವಂಥದ್ದು. ಕಳೆದ ರಾತ್ರಿಯಿಂದ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮಳೆ ಆಗ್ತಿದೆ. ಇದರಿಂದಾಗಿ ಈ ಕಾಂಪೌಂಡ್ ವಾಲ್ನ ಮಣ್ಣು ಮತ್ತು ನೀರು ಹೋಗದೆ ಸಡಿಲಗೊಂಡು, ಮಣ್ಣು ಇಂಗಿ ಸಡಿಲಗೊಂಡು ಇದರಿಂದ ಇಂತಹ ಅನಾಹುತ ಆಗ್ತಿದೆ ಅಂತ ಸ್ಥಳೀಯರು ಕೂಡ ಹೇಳ್ತಿರುವಂಥದ್ದು. ಸರಿಸುಮಾರು 50 ಫೀಟ್ ಎತ್ತರದ ಕಾಂಪೌಂಡ್ ವಾಲ್ ಆಗಿರುವಂಥದ್ದು. ಇದರಿಂದ ಅಂದರೆ ಈ ಒಂದು ಅರ್ಧ ಕಾಂಪೌಂಡ್ ವಾಲ್ ಕುಸಿದಿರುವಂಥದ್ದು. ಇನ್ನಷ್ಟು ಕಾಂಪೌಂಡ್ ವಾಲ್ ಕುಸಿಯುವ ಭೀತಿಯಲ್ಲಿ ಕೂಡ ಇರುವಂಥದ್ದು. ಯಾಕಂದ್ರೆ ಏನು ಅಪಾರ್ಟ್ಮೆಂಟ್ ಇದೆ ಅದರ ಪಕ್ಕದಲ್ಲಿ ಇರುವಂತಹ ಅತ್ಯಂತ ಎತ್ತರವಾದಂತಹ ಈ ಒಂದು ಕಾಂಪೌಂಡ್ ವಾಲ್ ಆಗಿದೆ. ಇದಕ್ಕೆ ಯಾವುದೇ ನೀರು ಹೋಗ್ಲಿಕ್ಕೆ ಅವಕಾಶಗಳಿಲ್ಲ. ಇದರಿಂದಾಗಿ ಮಣ್ಣು ಇಂಗಿ ಒಳಗೆ ಇಂಗಿ ಈ ಕಾಂಪೌಂಡ್ ವಾಲ್ ಕುಸಿದಿದೆ ಅಂತ ಹೇಳುವಂತ ಶಂಕೆ ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಯಾಕಂದ್ರೆ ಈ ಅಪಾರ್ಟ್ಮೆಂಟ್ ನಲ್ಲಿ ತುಂಬಾ ಕುಟುಂಬಗಳು ಇರುವಂತದ್ದು. ಜೊತೆಗೆ ಈ ಪಕ್ಕದ ಕಾಂಪೌಂಡ್ ನಲ್ಲಿ ಅಂದ್ರೆ ಸ್ವಲ್ಪ ಗ್ಯಾಪ್ ನಲ್ಲೇ ಕಾಂಪೌಂಡ್ ವಾಲ್ ಇರುವಂತದ್ದು. ಅಪಾರ್ಟ್ಮೆಂಟ್ ನ ಸ್ವಲ್ಪ ಗ್ಯಾಪ್ ನಲ್ಲೇ ಕಾಂಪೌಂಡ್ ವಾಲ್, ಅತ್ಯಂತ ಎತ್ತರದ ಕಾಂಪೌಂಡ್ ವಾಲ್ ಇರುವಂತದ್ದು. ಇದರಿಂದಾಗಿ ಈ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಜನರು ಕೂಡ ಭಯಭೀತರಾಗಿರುವಂತದ್ದು. ಯಾಕಂದ್ರೆ ಇದು ಕುಸಿದ್ರೆ ಇನ್ನಷ್ಟು ಅಪಾಯ ಆಗ್ತದೆ ಅಂತ ಹೇಳುವಂತಹ ಭೀತಿ ಕೂಡ ಇರುವಂತದ್ದು. ಈಗಾಗಲೇ ಈ ಸ್ಥಳದ ಅಂದ್ರೆ ಈ ಯಾರೆಲ್ಲ ಈ ಮನೆಯಲ್ಲಿದ್ದಾರೆ, ಈ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಅವರನ್ನು ಸ್ಥಳಾಂತರ ಕೂಡ ಮಾಡಲಾಗಿತ್ತು. ಜೊತೆಗೆ ಏನು ಬಿದ್ದಂತಹ ಭಾಗದಲ್ಲಿ ಸಂಪೂರ್ಣವಾಗಿ ಮಣ್ಣು ಒಳಗೆ ಅಂದ್ರೆ ಪಾರ್ಕಿಂಗ್ ಏರಿಯಾದ ಒಳಗೆ ಪ್ರವೇಶಿಸಿ 2 ಕಾರ್ ಕೂಡ ಜಖಂಗೊಂಡಿರುವಂತದ್ದು. ಅದನ್ನು ಶೀಘ್ರವೇ ತೆರವುಗೊಳಿಸುವಂತಹ ಕೆಲಸ ಕಾರ್ಯಗಳು ಕೂಡ ಆಗಿದೆ. ಜೊತೆಗೆ 2 ಅಪಾರ್ಟ್ಮೆಂಟ್ಗೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ನೋಡಿ, ಈ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ಈ ಒಂದು ಅಪಾರ್ಟ್ಮೆಂಟ್ ಅಂದ್ರೆ 2 ಅಪಾರ್ಟ್ಮೆಂಟ್ ಹಾನಿಯಾಗಿರುವಂಥದ್ದು. ಅಂದ್ರೆ ನೇರವಾಗಿ ಕಾಂಪೌಂಡ್ ವಾಲ್ನ ಏನು ಸಿಮೆಂಟ್ ಏನಿದೆ ಅದು ಮನೆಯ ಹಿಂಭಾಗಕ್ಕೆ ಬಡಿದ ಕಾರಣವಾಗಿ AC ಆಗಿರ್ಬೋದು, ಒಳಗಿನ ಫರ್ನಿಚರ್ ಆಗಿರ್ಬೋದು, ಜೊತೆಗೆ ಗೋಡೆಗಳಾಗಿರ್ಬೋದು ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಅವರನ್ನು ಕೂಡ ಈಗ ಸ್ಥಳಾಂತರ ಕೆಲಸ ಕಾರ್ಯಗಳು ಕೂಡ ಆಗಿರುವಂಥದ್ದು. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಈ ಒಂದು ಮಳೆಯ ಭೀತಿ ಕೂಡ ಹೆಚ್ಚಾಗಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆದಷ್ಟು ಗುಡ್ಡಗಾಡು ಪ್ರದೇಶ ಆಗಿರ್ಬೋದು, ದೊಡ್ಡ ಮಟ್ಟಿನ ಕಾಂಪೌಂಡ್ ಆಗಿರ್ಬೋದು ಮತ್ತು ಮಳೆ ಪ್ರದೇಶ ಆಗಿರ್ಬೋದು, ಏನು ಪ್ರವಾಹ ಬರ್ತದೆ ಅಂತಹ ನದಿ ಬದಿಗಳಲ್ಲಿ ಯಾರು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಳ್ಬೇಕು ಅಂತ ಹೇಳುವಂತ ವಿಚಾರವನ್ನು ಜಿಲ್ಲಾಡಳಿತ ಕೂಡ ಮನವಿ ಮಾಡಿಕೊಂಡಿರುವಂತದ್ದು. ಜೊತೆಗೆ ಜನರು ಕೂಡ, ಸಾರ್ವಜನಿಕರು ಕೂಡ ಈ ಬಗ್ಗೆ ನಿಗಾ ವಹಿಸಬೇಕು ಅಂತ ಹೇಳುವಂತಹ ಮಾತುಗಳನ್ನು ಜಿಲ್ಲಾಡಳಿತ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.